ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಶ್ರೀ ಸತ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾವುದಾದರೂ ದಿವ್ಯ ಕ್ಷೇತ್ರಗಳಿದ್ದರೆ ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ಫೋನ್ ಮಾಡಿ. ಇಂದು ತುರುವೇಕೆರೆ ನಗರದಲ್ಲಿರ್ತಕ್ಕಂಥ, ತುರುವೇಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಚನ್ನಕೇಶವ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಬನ್ನಿ, ಒಳಗೆ ಹೋಗಿ ದೇವಾಲಯವನ್ನು ವೀಕ್ಷಿಸೋಣ. ಚನ್ನಕೇಶವ ದೇವಾಲಯದ ಒಂದಿಷ್ಟು ಇತಿಹಾಸವನ್ನು ತಿಳಿಯೋಣ ಬನ್ನಿ. ಇದೊಂದು ವಿಶಿಷ್ಟವಾದ, ವಿಭಿನ್ನವಾದ ದೇವಾಲಯವಾಗಿದೆ. ಸತ್ಯಂ ಸತ್ಯಂ ಉದ್ಧೃತ್ಯ ಭುಜ ಮುಶ್ಚಿತಂ ವೇದಶಾಸ್ತ್ರಂ ಪರಂ ನಾಸ್ತಿನ ದೇವಂ ಕೇಶವಾತ್ ಪರಂ. ಸತ್ಯ ಸತ್ಯ ಎಂದು ಎರಡು ಭುಜಗಳನ್ನು ಮೇಲೆತ್ತಿ ಪ್ರಮಾಣ ಮಾಡಿ ಹೇಳುತ್ತೇನೆ, ವೇದಗಳಿಗೆ ಮೀರಿದ ಶಾಸ್ತ್ರವಿಲ್ಲ, ಕೇಶವನಿಗೆ ಮೀರಿದ ದೈವವಿಲ್ಲ. ಈ ದೇವಾಲಯದಲ್ಲಿ ಚನ್ನಕೇಶವನ ಮೂರ್ತಿ ತುಂಬ ಅದ್ಭುತವಾಗಿದ್ದು, ವಿಗ್ರಹದ ಪ್ರಭಾವಳಿಯಲ್ಲಿ ವಿಷ್ಣುದೇವನ ದಶಾವತಾರಗಳನ್ನು ಅತ್ಯಂತ ಸುಂದರ ಮತ್ತು ಮನೋಹರವಾಗಿ ಬಿಡಿಸಲಾಗಿದೆ. ನವರಂಗ ಹೊಯ್ಸಳರ ದೇವಾಲಯಗಳಲ್ಲಿ ನಾಟ್ಯರಂಗವು ಅದ್ಭುತವಾಗಿ ನಿರ್ಮಿಸಿರುತ್ತಾರೆ. ಈ ದೇವಾಲಯವು ನಕ್ಷತ್ರಾಕಾರವಾಗಿದ್ದು ತುಂಬ ಅದ್ಭುತವಾದ ದೇವಾಲಯವಾಗಿದೆ. ಈ ದೇವಾಲಯದ ಗೋಪುರಗಳು ವಿಭಿನ್ನವಾಗಿವೆ. ಒಂದು ಗೋಪುರದಂತೆ ಮತ್ತೊಂದು ಗೋಪುರವು ಇರುವುದಿಲ್ಲ. ಈ ರೀತಿಯಲ್ಲಿ ವಿಭಿನ್ನವಾದ ವಿಶಿಷ್ಟ ಶೈಲಿಯಲ್ಲಿ ಈ ದೇವಾಲಯವನ್ನು ಕೆತ್ತಲಾಗಿದೆ. ಬೇಲೂರಿನಿಗೂ ಮೊದಲು ನಿರ್ಮಿಸಿದ ಈ ದೇವಾಲಯವಾಗಿದೆ. ತುರುವೇಕೆರೆಯ ಇಂದಿನ ಹೆಸರು ಶ್ರೀ ಸರ್ವಜ್ಞ ವಿಜಯ ನರಸಿಂಹಪುರ. ಹೊಯ್ಸಳ ರಾಜ ಮೂರನೆಯ ನರಸಿಂಹನ ಕಾಲದಲ್ಲಿ ಇಲ್ಲಿ ಚತುರ್ವೇದ ಪಾರಂಗತರು, ಮಹಾವಿದ್ವಾಂಸರು, ಪ್ರಖಂಡ ಪಂಡಿತರಿಂದ ಕೂಡಿದ ಅಗ್ರಹಾರವಾಗಿತ್ತು. ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದ ಮೂರನೆಯ ನರಸಿಂಹ ದೊರೆಯ ದಂಡನಾಯಕನಾದ ಸೋಮಣ್ಣನೇ ತುರುವೇಕೆರೆಯ ಈ ಚನ್ನಕೇಶವ ದೇವಾಲಯವನ್ನು ಕ್ರಿಸ್ತಶಕ 1528ರಲ್ಲಿ ನಿರ್ಮಿಸಿದನೆಂದು ತಿಳಿದುಬರುತ್ತದೆ. ಈ ದೇವಾಲಯ ಕಟ್ಟಿಸಿದ ಸೋಮಣ್ಣನು ಈ ಏಕಕೂಟ ದೇವಾಲಯವನ್ನು ತನ್ನ ಪಿತೃಗಳಿಗೆ ಸದ್ಗತಿ ದೊರೆಯಲೆಂದು, ಶಾಶ್ವತವಾದ ಬ್ರಹ್ಮಲೋಕ ಪ್ರಾಪ್ತಿಯಾಗಲೆಂದು ಇದೇ ಅಗ್ರಹಾರದಲ್ಲಿ ಪ್ರಸಿದ್ಧನಾಗಿದ್ದ ಚತುರ್ವೇದ ಪಾರಂಗತ, ಪ್ರಖಂಡ ಪಂಡಿತನೂ ಆದಂಥ ಕೋಟೆ ಶಂಕರದೇವನೆಂಬ ಯಜುರ್ವೇದ ಅಪಸ್ತಂಭ ಸೂತ್ರದ ಬ್ರಾಹ್ಮಣನಿಗೆ ಅಗ್ರಹಾರದ ಸಮಸ್ತ ಮಹಾ ಜನರ ಸಮ್ಮುಖದಲ್ಲಿ ದಾನ ಮಾಡಿದನು. ದಾನಕ್ಕೆ ಸಾಕ್ಷಿಯಾಗಿ 5 ಜನ ಬ್ರಾಹ್ಮಣರು ದಾನವನ್ನು ಸ್ವೀಕರಿಸಿ 5 ಜನ ಬ್ರಾಹ್ಮಣರು ಸಹಿ ಮಾಡಿದ ಶಾಸನವು ಕಂಬಗಳಲ್ಲಿ ಬಿಡಿಸಲಾಗಿದೆ. ಪೂಜೆ ಕಾಲಕಾಲಕ್ಕೆ ನಡೆಯಬೇಕಾದ ಉತ್ಸವಾದಿಗಳನ್ನು ನಡೆಸಲು ಅನುಕೂಲವಾಗುವಂತೆ ಬಿಟ್ಟಂಥ ಹಳ್ಳಿಗಳ ವಿವರವನ್ನು ಈ ಶಾಸನಗಳಲ್ಲಿ ಬಿಡಿಸಲಾಗಿದೆ. ಕಾಲಾನಂತರದಲ್ಲಿ ಈ ಊರಲ್ಲಿ ಗೋ ಸಂಪತ್ತು ಇದ್ದು ಹಿಂಡಾಗಿ ಹಸುಗಳು ಇದ್ದುದರಿಂದ ಹಸು ಪ್ಲಸ್ ಕೆರೆ, ಹಿಂಡು ಸೇರಿ ತುರುವೇಕೆರೆಯಾಗಿದೆ. ಈ ದೇವಾಲಯವು ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದ್ದು, ದೇವಾಲಯದ ನಿರ್ಮಾಣ ಕಾಲ ವೈಭವವನ್ನು ವಿವರಿಸುವ ಶಾಸನಗಳು ದೇವಾಲಯದ ಭಿತ್ತಿಯಲ್ಲಿ ಕೆತ್ತಲಾಗಿದೆ. ಹೊಯ್ಸಳರು ಮೂಲತಃ ಜೈನ ಧರ್ಮದವರಾಗಿದ್ದು, ಶ್ರೀ ರಾಮಾನುಜಾಚಾರ್ಯರ ವೈಷ್ಣವ ಪಂಥವನ್ನು ಸ್ವೀಕರಿಸಿ ವೈಷ್ಣವರಾದರು. ಹಾಗೂ ಶೈವ ಪಂಥವನ್ನು ಅನುಸರಿಸಿ ಶಿವನ ಆರಾಧಕರಾಗಿದ್ದರಿಂದ ಹೊಯ್ಸಳರ ಆಳ್ವಿಕೆಯ ಪ್ರದೇಶಗಳಲ್ಲಿ ಅವರು ದೇವಾಲಯಗಳನ್ನು ಕಟ್ಟಿಸುವಾಗ 3 ಧರ್ಮಗಳಿಗೂ ಸಮಾನವಾದ ಪ್ರಾಧಾನ್ಯತೆಯನ್ನು ನೀಡಿರುವುದು ಕಂಡುಬರುತ್ತದೆ. ಪ್ರಮುಖವಾಗಿ ಕೇಶವ, ಚನ್ನಕೇಶವ, ಚೆನ್ನಿಗರಾಯ ದೇವಾಲಯಗಳನ್ನು ಶಿವನ ದೇವಾಲಯ, ಪಾರ್ವತಿ, ನಂದಿ ಹೀಗೆ ಶೈವ ಪದ್ಧತಿಗೆ ಪ್ರಾಧಾನ್ಯತೆ ನೀಡಿರುವುದು ಕಂಡುಬರುತ್ತದೆ. ಮೂರನೆಯದಾಗಿ ಇವರು ಮೂಲತಃ ಜೈನ ಧರ್ಮೀಯರಾಗಿದ್ದರಿಂದ ಅಲ್ಲಲ್ಲಿ ಜೈನ ಬಸದಿಗಳನ್ನು ನಿರ್ಮಿಸಿ
ವೈಷ್ಣವ, ಶಿವ ಮತ್ತು ಜೈನ ಪದ್ಧತಿಗೆ ಸಮಾನ ಪ್ರಾಧಾನ್ಯತೆಯನ್ನು ನೀಡಿರುವುದು ಎಲ್ಲೆಡೆಯೂ ಕಂಡುಬರುತ್ತದೆ. ಈ ಚೆನ್ನಕೇಶವ ದೇವಾಲಯಕ್ಕೆ ಅನೇಕ ಕಷ್ಟಗಳನ್ನು ಹೊತ್ತು ಜನರು ಬರುತ್ತಾರೆ. ಚೆನ್ನಕೇಶವನು ಎಲ್ಲ ಜನರಿಗೂ ಒಳಿತು ಮಾಡುತ್ತಿದ್ದಾನೆ ಎಂಬ ನಂಬಿಕೆಯಿಂದ ಪೂಜಿಸಿ ಧನ್ಯರಾಗುತ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪುರಾತನ ದೇವಾಲಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.